ನಂಗೆ ಆಗ್ಲೇ ಎಲ್ರು ನಮಸ್ಕಾರ ಹೇಳಿದ್ರು. ನೀವು ಸ್ವಲ್ಪ ಎರಡನೇ ಸರಿ ತಿಂಡಿ ತಿನ್ನಕ್ ಹೋಗಿದ್ರಿ ಅನ್ಸುತ್ತೆ ಶಿವಕುಮಾರ, ಆದ್ರಿಂದ ಈಗ ನಮಸ್ಕಾರ ಹೇಳ್ತಿದ್ದೀರಾ. ಅರ್ಥ ಆಗ್ತಾ ಇದೆ ನಂಗೆ, ಹೌದಲ್ಲ? ಇನ್ನೊಂದ್ಸಲ ಜೋರಾಗಿ, ಐ ಥಿಂಕ್ ದೇ ಡಿಸರ್ವ್ ಅ ಸ್ಟ್ಯಾಂಡಿಂಗ್ ಒವೇಶನ್. ಆಕ್ಚುಲಿ ನಮ್ ಬಳಗ ಅಂದ್ರೆ ಇಷ್ಟೇ ರೀ, ಸಹಜ. ಬರ್ತೀವಿ, ಎಲ್ರು ನಮ್ಮವ್ರೆ. ತಿಂಡಿ ತಿಂದಿಲ್ವಾ, ಕೂತ್ಕೊಳ್ಳಿ ತಿನ್ನಿ ಅಂತೀವಿ. ಅಡಿಗೆ ಏನ್ ಮಾಡೋಣ ಹೇಳಿ ಅಂತೀವಿ. ಸಾಯಂಕಾಲ ಪಿಕ್ಚರ್ಗೆ ಹೋಗೋಣವಾ ಅಂತೀವಿ. ಕೂತ್ಕೊಂಡು ಹಾಡು ಹಾಡ್ತೀವಿ ಅಲ್ವಾ? ಅಡಿಗೆ ಮಾಡಿಲ್ಲ ಅಂದ್ರೆ ತಗೊಂಬರ್ತೀವಿ ಅಂತೀವಿ. ಕರೆಕ್ಟ್ ಆಂಟಿ? ಸೊ ಅಷ್ಟೇ. ಅದನ್ನ ತುಂಬಾ ಸುಂದರವಾಗಿ, ತುಂಬಾ ಸಹಜವಾಗಿ ನಮ್ಮ ಆತ್ಮೀಯರೆಲ್ಲ ಇಲ್ಲಿ ನಮಗಾಗಿ ಪ್ರಸ್ತುತಪಡಿಸಿದ್ರು. ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಎಲ್ಲರೂ ದೂರ ದೂರ ಇದ್ದಾರೆ, ಆದ್ರೂ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತುಂಬಾ ಹೆಮ್ಮೆ ಅನ್ನಿಸ್ತು ಅಲ್ವಾ? ನಮ್ಮ ಬಳಗನ ಎಷ್ಟು ಮನಸ್ಸಿಗೆ ನಾವೆಲ್ಲ ಹಚ್ಕೊಂಡಿದೀವಿ ಅನ್ನೋದನ್ನ ಅಕ್ಷರಶಃ ನಿಜವಾಗಿ ಇಲ್ಲಿ ಅವರು ನಮ್ಗೆ ತೋರಿಸಿದ್ರು. ವಿನಯ್ ಎಲ್ಲೊಟ್ಟೋದ್ರಿ? ಬನ್ನಿ. ಅದು ಮೈಕ್ ಯಾರೋ ತಗೊಂಡೋಗಿದ್ರು. ಮೈಕ್ ತಗೊಂಡೋದ್ರೆ ಜಗಳ ಆಡಿ ತಗೊಂಡ್ಬಂದ್ಬಿಡ್ಬೇಕು ಅಲ್ವಾ? ನೆಕ್ಸ್ಟ್ ನಾನ್ ಹಾಡು ಹೇಳ್ಬೇಕ್ರಿ, ಕೊಡ್ರಿ ಮೈಕು. ಅದೇ ನಮ್ ಪದ್ಧತಿ ಹಂಗೆ. ಹಾ, ಸೊ ನಿಮ್ಗಂತೂ ತುಂಬಾ ಸ್ವಾರಸ್ಯಮಯವಾಗಿರ್ದಿರ್ಬೇಕಲ್ವಾ? ಹಚ್ಚೇವು ಕನ್ನಡದ ದೀಪ ಅಂತ ಎಷ್ಟು ಚೆನ್ನಾಗಿ ಹಚ್ಚಿದ್ರು ನೋಡಿ ದೀಪನ. ಎಷ್ಟು ಚೆನ್ನಾಗಿತ್ತಲ್ಲ? ಎಲ್ರಿಗೂ ಖುಷಿ ಆಯ್ತಾ ನಿಮ್ಗೆ? ಖಂಡಿತ. ಹಾಡ ಹೇಳ್ತಾರೆ, ಒಂದ್ ಸ್ವಲ್ಪ ಹೊತ್ತಿರಿ. ಅವ್ರಿಗೆ ಮುಂಚೆ ಹಾಡು ಹೇಳೋರು ಇನ್ನೊಬ್ರು ಇಲ್ಲಿದ್ದಾರೆ. ನಮ್ಮ ಸಂಧ್ಯಾ ಅವರು, ಕಮಲಾ ಅವರು, ಅವ್ರ ತಂದೆಯವ್ರಿಗೋಸ್ಕರ ಈಗ ಜಯಶ್ರೀ ವಿಠಲ್ ಅವರು, ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತಂತೆ ಒಂದು ಹಾಡು, ಅದನ್ನ ಹಾಡ್ಬೇಕು ಅಂತ ಇಲ್ಲಿ ಕೇಳ್ಕೊಂಡಿದ್ದಾರೆ. ಜಯಶ್ರೀ ವಿಠಲ್ ಅವರು ಎಲ್ಲಿದ್ದೀರಾ? ಬನ್ನಿ. ಸವಿ ನೆನಪಿಗಾಗಿ ಈ ಹಾಡನ್ನ ಅವರು ಈಗ ಹಾಡ್ತಾರೆ. ಬನ್ನಿಮ್ಮ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಆ ಹಾಡಿನ ಬಗ್ಗೆ ನೀವೇ ಹೇಳಿ ಹಾಡಿ, ಚೆನ್ನಾಗಿರುತ್ತೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡ ಬಳಗಕ್ಕೆ ಬರ್ತಿದ್ದಾಗ ಪ್ರತಿ ಪ್ರೋಗ್ರಾಮ್ನಲ್ಲೂ ನಾನು ಹಾಡು ಹೇಳ್ತಾ ಇದ್ದೆ. ಆಮೇಲೆ ಮ್ಯೂಸಿಕಲ್ ಈವ್ನಿಂಗ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾನು ಈ ಹಾಡು ಹೇಳಿದ್ದೆ, ಎದೆ ತುಂಬಿ ಹಾಡಿದ್ದೀನಿ ಅಂದು ನಾನು ಅಂತ. ಆವಾಗ ಶ್ರೀ ಪುಟ್ಟಣ್ಣ ಕಣಗಾಲ್ ಅವ್ರು ಬಂದಿದ್ರು ಆ ಫಂಕ್ಷನ್ಗೆ. ಅವ್ರು ಹೇಳಿದ್ರು, ನಾನು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಅಂತ ಆ ಹಾಡಲ್ಲಿ ಬರುತ್ತೆ ಒಂದು ಲೈನು. ಅದು ಹೇಳಿದ್ದಕ್ಕೆ ಅವರಂದರು, ಕಿವಿ ಮುಚ್ಚೋ ಥರ ಖಂಡಿತ ಇರಲಿಲ್ಲ, ತುಂಬ ಚೆನ್ನಾಗಿತ್ತು, ನೀವು ಸ್ಟುಡಿಯೋಗೆ ಬನ್ನಿ, ನಿಮ್ಮದು ವಾಯ್ಸು ಇದು ಮಾಡ್ತೀವಿ ನಾವು ಅಂತ ಹೇಳಿದರು ನನಗೆ. ಬಟ್ ಆವಾಗ ನಾನು ನನ್ನ ಫಸ್ಟ್ ಮಗಳು ಪ್ರೆಗ್ನೆಂಟ್ ಆಗಿದ್ದೆ, ಹೋಗೋಕ್ಕಾಗಲಿಲ್ಲ. ಸೊ ಹೀಗೆ ಅಲ್ಲಿ ಇಲ್ಲಿ ಹಾಡ್ಕೊಂಡು ಕಾಲ ಕಳೀತಾ ಇದ್ದೀನಿ. ಆಮೇಲೆ ಕಮಲಾ ಸಂಧ್ಯಾ ಅಂತ ಇಬ್ಬರು ನಮ್ಮ ಬಳಗದ ನನ್ನ ಕ್ಲೋಸ್ ತಂಗಿರವರಿಬ್ಬರು. ಅವ್ರ ತಂದೆ ನನ್ನ ತಂದೆ ಇದ್ದಂಗೆ, ಅವ್ರಿಗೆ ನನ್ನ ಸಂಗೀತ ಅಂದರೆ ಭಾಳ ಪ್ರೀತಿ ಇತ್ತು. ಈ ಹಾಡು ಮಾತ್ರ ತುಂಬ ಖುಷಿ ಇರ್ತಿತ್ತು. ಯಾವಾಗ ಬಂದರೂ ಜಯಶ್ರೀ ಹಾಡು ಹೇಳ್ಬಿಡಮ್ಮ ಅಂತ ಕೇಳ್ತಾ ಇದ್ರು. ಅವ್ರಿಗೋಸ್ಕರ ನಾನು ಇವತ್ತು ಹಾಡ್ತಾ ಇದ್ದೀನಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಇಂದು ನಾ ಹಾಡಿದರು ಅಂದಿನಂತೆ ಏ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ
ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರು ಇಗರೆಂದು ಕೇಳುವವರಿಗರೆಂದು ನಾ ಬಲ್ಲೆ, ಅದರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ತನು ತುಂಬಿ ಮೈ ತುಂಬಿ ಹಾಡಿದೆನು ಅಂದು ನಾನು. ಥ್ಯಾಂಕ್ ಯು. ಧನ್ಯವಾದಗಳು ಅಮ್ಮ. ಇಂಥ ಒಂದು ದಿನ ನಮ್ಮೆಲ್ರಿಗೂ ಎದೆ ತುಂಬಿ ಬರೋವಂಥ ಕ್ಷಣಗಳನ್ನು ನೀಡೋ ಒಂದು ದಿನ. ಈಗ ಎದೆ ತುಂಬಿ ಬರುತ್ತೆ ಅನ್ನೋವಾಗ ತುಂಬ ಆಕ್ಟಿವ್ ಆಗಿದ್ದ ನಮ್ಮ ಮೆಂಬರು, ನಾನಂತೂ ಪುಟ್ಟ ಹುಡುಗಿ ಆಗಿದ್ದಾಗಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಎಲ್ರಿಗಿಂತ ಮುಂಚೆ ಅವ್ರು ಬಂದಿರೋರು ಇಲ್ಲಿ, ನಾವು ಬರೋಕ್ಕೆ ಮುಂಚೆ ಅವರು. ಟಾಲ್, ಸ್ಲಿಮ್, ಆಲ್ವೇಸ್ ಸ್ಮೈಲಿಂಗ್. ಯಾರು ಹೇಳಿ ನೋಡೋಣ? ಅದೇ ರೀತಿ ಮೊನ್ನೆ ಟಾಲ್, ಸ್ಲಿಮ್, ಸ್ಮೈಲಿಂಗ್ ಫೋಟೋ ಕಾಪಿನ ಅವ್ರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ನಮ್ಮ ಮುದ್ದು ಸಂದೀಪ್ ಈಗ ನಮಗೋಸ್ಕರ ಅವನು ನೃತ್ಯ ಮಾಡ್ತಾನೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಳೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಳೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ. ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಹ್ಯಾಂಡ್ ಹೇಳಿ ವಯಸ್ಸಿಗೆ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಹ್ಯಾಂಡ್ ಹೇಳಿ ವಯಸ್ಸಿಗೆ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕೋಲು ಮಂಡ್ಯ ಜಂಗುಮ ದೇವರು ಗುರುವೆ ಕಾರುಣ್ಯಕ್ಕೆ ದಯ ಮಾಡವರೇ. ಕಾರುಣ್ಯ ನೀಡವ್ವ ಕೋರಗಲ್ಲಮ್ಮ ದೇವನಿಗೆ, ಕಾರುಣ್ಯ ನೀಡವ್ವ ಕೋರಗಲ್ಲಮ್ಮ ದೇವನಿಗೆ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದ್ರೆ ಕೊರಡು ಕೊದರಿ ಬಂಗಾರ ಬಾಳವ್ವ. ಹೌದ ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ, ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ. ತಾಯಿ ಅಂದ್ರೆ ತಾಯಿ ಆಗಬೇಕಿಲ್ಲ ತಾಯಿ, ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ. ಭಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ, ಬೈದು ದುಡಿದ್ರೆ ಬಾಳ ಬೂದ್ ಗುಂಬಳಕಾಯಿ ಎಂದವನೇ ಮಾದೇವ. ಕಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ, ಕಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ. I like it, I like it, I like it. All I wanna say is that my love is gonna make your day. Baby, baby, it's the way the music make your body shake. All I wanna say is that my love is gonna make your day. Baby, baby, it's the way the music make your body shake. Waka sing a lot and sing out. Pump it up and shout out loud. Everybody waka waka. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ I like it. ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ I like it. ಬೆಟ್ಟ ಪ್ರೀತಿ ಉಳ್ಕೊಂಬಿಟ್ಟೆ, ಬೆಟ್ಟ ಕನಸು ಮಾಡ್ಕೊಂಬಿಟ್ಟೆ, ತಲೆಯ ಕೂಡ ಬಿಟ್ಕೊಂಬಿಟ್ಟೆ, ಬೀಸ ಬೆಂಡು ಕಳ್ಕೊಂಬಿಟ್ಟೆ, ಹಂಗೋ ಹಿಂಗೋ ಇಷ್ಟಪಟ್ಟು ಪಡ್ಕಂಡೆ ಬಿಟ್ಟೆ. ನಾನು ಸೂಪರ್ ರಂಗ, ನಾನು ಸೂಪರ್ ರಂಗ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ I like it. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಳೆಯ ನಾನೆಂದು
ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಬಳಿಯ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಲ್ಲಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಸತ್ತಬೇಕು, ಬಿಟ್ಟಿದರೆ ಕನ್ನಡವನ್ನು ಬಿಟ್ಟಬೇಕು. ಇದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬದುಕಿದು ಜಟಕ ನಮ್ಮ ಜೊತೆ ಇವತ್ತು ಶ್ರೀಯುತ ರಾಮದಾಸ್ ಇದ್ದಾರೆ. ಸುಭಾಷು ಇವ್ರಿಗೆ ತುಂಬ ಗೆಳಸ್ಯ ನೆಂಟಸ್ಯ. ಅವ್ರ ಮಗನ ನೋಡಿ ಅವ್ರಿಗೆ ತುಂಬ ಪ್ರೀತಿ ವಿಶ್ವಾಸ ಹೋಗ್ಬಂದು ಅವನನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಬನ್ನಿ ರಾಮದಾಸ್. ಜೈ ಕರ್ನಾಟಕ ಮಾತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಈಗ ತಾನೇ ಬಹಳ ಒಳ್ಳೆಯ ರಾಜ್ಕುಮಾರ್ ಅವರ ನಟಿಸಿದ ಹುಬ್ಬಳ್ಳಿಯಲ್ಲಿ ಮಾಡಿದ ಒಂದು ಕಾರ್ಯಕ್ರಮವನ್ನು ನಮ್ಮ ಜೂನಿಯರ್ ಸುಭಾಷ್ ಮಾಡಿದ್ದಾರೆ. ನಿಜವಾಗಲೂ ಕೂಡ ಸುಭಾಷ್ ಬಹಳ ಬೇಗ ಅವನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ಬದಲು ಸುಭಾಷ್ ನಮ್ಮ ಜೊತೆ ಅಷ್ಟು ವರ್ಷವಾದರೂ ಇದ್ದನಲ್ಲ ಅಂತ ನಾವು ಸಂತೋಷ ಪಡೋಣ. ನಾನು ಕಂಡ 46 ವರ್ಷದ ಕನ್ನಡ ಬಳಗದಲ್ಲಿ ಇಬ್ಬರು ವ್ಯಕ್ತಿಗಳನ್ನು, ಕಲಾವಿದರನ್ನು ನಾನು ಕಂಡೆ ಪ್ರಪ್ರಥಮ ಬಾರಿಗೆ. ಅದರಲ್ಲಿ ಮೊದಲನೆಯದಾಗಿ ಕಿರಣ್ ಕುಮಾರ್ ಅಂತ ಅವರೊಬ್ಬರಿದ್ದರು, ನಾಟಕಕಾರ. ಎರಡನೆಯದಾಗಿ ಸದಾ ಸರ್ವದ ಚಿರಂಜೀವಿಯಾಗಿ ಎಲ್ಲರ ಜೊತೆಗೆ ನಾವು ಬೈದರೂ ಕೂಡ ನಗನಗುತ್ತಾ ಮಾತಾಡಿಸಿದ್ದ ನನ್ನ ಆತ್ಮೀಯ ಮಿತ್ರ, ನನ್ನ ತಮ್ಮ, ಒಡ ಹುಟ್ಟದ ಸಹೋದರ ಸುಭಾಷ್ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ಅಧ್ಯಕ್ಷನಾಗಿದ್ದಾಗ ನನಗೆ ಕಾರ್ಯದರ್ಶಿಯಾಗಿ ಆ ಹಂತದಲ್ಲೇ ಅಧ್ಯಕ್ಷನೂ ಆಗಿ ಬಹಳ ಒಳ್ಳೆಯ ಕನ್ನಡ ಪರ ಕೆಲಸವನ್ನು ಮಾಡಿದ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಬಳಗದ ಸದಸ್ಯನಾಗಬೇಕು ಅನ್ನೋದನ್ನು ನಿರೂಪಿಸಿದ್ದ ಅವನು. ನನ್ನ ಹೃದಯಾಂತರಾಳದ ಮಾತನ್ನು ಆಡ್ತಾ ಇದ್ದೇನೆ. ನಿಜವಾಗಲೂ ಕೂಡ ಸುಭಾಷ್, ನೀ ಎಲ್ಲಿದ್ದೀಯೋ ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಚಿರಂಜೀವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀಯೋ, ನನಗನ್ಕೋ ಅನ್ನಿಸ್ತಾ ಇದೆ ನೀ ಎಲ್ಲೋ ಒಂದು ಕಡೆ ಇದೆಯಪ್ಪ. ಆದರೆ ನಿನ್ನ ಮಗ ನಿನ್ನ ರೂಪಲ್ಲಿ ಬಂದು ಒಂದೇ ಒಂದು ಕ್ಷಣ ಒಂದು ಮಾತಲ್ಲಿ ನಿಲ್ಲಿಸ್ತೇನೆ. ಇವರನ್ನು ಪೂರ್ಣಿಮೆ ಅವರನ್ನು ಶಿವಾಜಿ ಗಣೇಶನವರ ಮನೆಗೆ ಕರ್ಕೊಂಡು ಹೋದಾಗ ಶಿವಾಜಿ ಗಣೇಶನವರಿಗೆ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದ ವ್ಯಕ್ತಿ ಇವನೊಬ್ಬನೇ. ಅವತ್ತು ಪೂರ್ಣಿಮಾ ಕೂಡ ಬಂದಿದ್ದರು. ಬಹಳ ಬಾತಾಯಿ ಪೂರ್ಣಿಮಾನ ಇಬ್ಬರನ್ನ ಕರ್ಕೊಂಡು ಹೋಗಿದ್ದೆ. ಇವನನ್ನು ನೋಡಿ ಪರಿಪೂರ್ಣವಾಗಿ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರು. ಅಂದು ಅಣ್ಣೆ ಇಲ್ಲಂನಲ್ಲಿ ಶಿವಾಜಿ ಗಣೇಶನವರು, ಅವರ ಆಶೀರ್ವಾದ ನಿನಗೆ ಪರಿಪೂರ್ಣವಾಗಿರಲಿ. ನಮ್ಮ ಈ ಚಲನಚಿತ್ರದ ರಾಜಕೀಯ ಗೊಂದಲದಲ್ಲಿ ನಿನಗೆ ಅವರು ಮುಂದೆ ಬಂದಂತೆ ನೀನೂ ಮುಂದೆ ಬಾ ಅಂತ ನಾನು ನಿನಗೆ ಹರಿಸುತ್ತಾ, ಚಿಕ್ಕದಾಗಿ ನನಗೇ ಗೊತ್ತಿಲ್ಲ ನೀನು ಹಾಡ್ತೀಯ ಅಂತ ನಾನು ಬಂದಾಗ ನಿಜವಾಗ್ಲೂ ನಾನು ಸುಭಾಷನ್ ಕಂಡೆ. ನಾ ಬಂದಾಕ್ಷಣ ಸುಭಾಷನನ್ನು ನೋಡಿದೆ. ಈ ಮಕ್ಕಳಿಂದ ನಿನಗೆ ಒಂದು ಚಿಕ್ಕ ಒಂದು ಸ್ಮರಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ನಿನಗೆ ಒಳ್ಳೆಯದಾಗಲಿ.